ಮಳೆ ಇಲ್ಲ, ಬೆಳೆ ಇಲ್ಲ, ಕುಡಿಯುವ ನೀರು ಇಲ್ಲ, ಇದು ಬರ ಹಾಹಾಕಾರ. ಮಳೆಗಾಲ ಮುಗಿದಿದೆ, ಬೇಸಿಗೆಗೆ ಕಾಲಿಟ್ಟಿದೆ. ಸುಡ್ತಾ ಇರುವ ಬಿಸಿಲು ಜೀವಗಳನ್ನು ಹಿಂಡ್ತಾ ಇದೆ. ಇಷ್ಟಕ್ಕೂ ಈ ಎಲ್ಲಾ ಸಮಸ್ಯೆಗಳಿಗೆ ಬದುಕು ತತ್ತರಿಸ್ತಾ ಇರೋದಕ್ಕೆ ಮೂಲ ಕಾರಣ ಮಳೆ ಇಲ್ಲ. ಮಳೆ ಇಲ್ಲದ ಕಾರಣ ಅಣೆಕಟ್ಟೆಗಳಲ್ಲೂ ನೀರಿಲ್ಲ, ಕೆರೆ ಕಟ್ಟೆಗಳಲ್ಲೂ ನೀರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಹರಿದಾಗುತ್ತಿದೆ ಕೆಆರ್ಎಸ್ ಜಲಾಶಯ. ಕನ್ನಂಬಾಡಿ ಮೈಸೂರು ಮಂಡ್ಯ ರೈತರ ಜೀವನಾಡಿ. ಬೆಂಗಳೂರಿನ ಜನರಿಗೆ ಕುಡಿಯಲು ನೀರು ಕೊಡುವುದು ಇದೇ ಕನ್ನಂಬಾಡಿ ಜಲಾಶಯ. ಆದರೆ ಬೇಸಿಗೆ ಶುರುವಾಗುವುದಕ್ಕೂ ಮೊದಲೇ ಕೆಆರ್ಎಸ್ ಒಣಗುತ್ತಿದೆ. 42 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ಈಗ ಇರೋದು ಕೇವಲ 19 ಟಿಎಂಸಿ ನೀರು ಮಾತ್ರ. ನೀರದೇ ಅಂದ್ಬಿಟ್ಟು ನಾಟಿ ಮಾಡ್ತಾ ಇದ್ವಿ ಬೇಸಿಗೆ ನೀರಲ್ಲೇ. ಅದರಿಂದ ಈಗ ಸಾಲು ಗೀಲು ಮಾಡಿ ವ್ಯವಸಾಯ ಮಾಡಿಬಿಟ್ಟಿದ್ದೀವಿ. KRS ಅಲ್ಲಿ ನೀರಿಲ್ಲ ಅಂತ ಹೇಳ್ತಾವ್ರೆ. ಕನ್ನಂಬಾಡಿಯಿಂದ ಬೆಂಗಳೂರು ಮೈಸೂರಿಗೆ ಕುಡಿಯುವ ನೀರು ಪೂರೈಸಬೇಕಿರೋದ್ರಿಂದ ನೀರಾವರಿಗೆ ನೀರು ಕೊಡುವುದು ಕಷ್ಟ. ಹೀಗಾಗಿಯೇ ವಿಶ್ವೇಶ್ವರಯ್ಯ ನಾಲೆಯಲ್ಲಿ ತಿಂಗಳಲ್ಲಿ 20 ದಿನ ಮಾತ್ರ ನೀರು ಬಿಡಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಇನ್ನು 10 ದಿನ ನಾಲೆಯಲ್ಲಿ ನೀರು ಹರಿಯೋದಿಲ್ಲ. ಇದನ್ನ ಪಾಲಿಸಿದರೆ ಮಂಡ್ಯ ಭಾಗದ ಬೆಳೆಗಳು ತೆನೆ ಒಡೆಯುವ ಮುನ್ನವೇ ಒಣಗಿ ಹೋಗಲಿವೆ. ಪೂರ್ಣ ಪ್ರಮಾಣದಲ್ಲಿ ಭತ್ತ, ಕಬ್ಬು ಇತರ ಎಲ್ಲಾ ತರದ ಬೆಳೆಗಳನ್ನು ಕೂಡ ಒಡ್ಡಿದ್ದೀವಿ. ಆ ಟೈಮ್ ಟೇಬಲ್ ಪ್ರಕಾರ ನೀರನ್ನ ಸರಬರಾಜು ಮಾಡಲಿಲ್ಲ ಅಂತಂದ್ರೆ ರೈತರು ಕಂಪ್ಲೀಟ್ ನಿರ್ನಾಮ ಆಗೋಗ್ತಾರೆ. ಬಳ್ಳಾರಿಯ ಜೀವನಾಡಿ ತುಂಗಭದ್ರೆ ಖಾಲಿ ಖಾಲಿ. ಬಳ್ಳಾರಿಯಲ್ಲಿ ತುಂಗಭದ್ರೆಯಷ್ಟೇ ಅಲ್ಲ, ಒಟ್ಟು 136 ಕೆರೆಗಳಿವೆ. ಅಷ್ಟು ಕೆರೆಗಳಲ್ಲಿ ಬಹಳಷ್ಟು ಕೆರೆಗಳು ಬತ್ತಿ ಹೋಗಿವೆ. ಜಿಲ್ಲೆಯಲ್ಲಿ ಒಟ್ಟು 4 ಲಕ್ಷ ಹೆಕ್ಟೇರ್ಗೂ ಅಧಿಕ ಕೃಷಿ ಭೂಮಿ ಇದೆ. ಇದರಲ್ಲಿ 1.5 ಲಕ್ಷ ಹೆಕ್ಟೇರ್ ನೀರಾವರಿ ಭೂಮಿ ಇದೆ. ಮಳೆ ಆಧರಿಸಿದ ಭೂಮಿಗೂ ನೀರಿಲ್ಲ, ನೀರಾವರಿ ಆಧರಿಸಿದ ಭೂಮಿಗೂ ನೀರಿಲ್ಲ. ಮನುಷ್ಯರಿಗಿರಲಿ, ಜಾನುವಾರುಗಳು ನೀರಿಲ್ಲದೆ ಸೊರಗುತ್ತಿವೆ. ಜಲಾಶಯಗಳು ಖಾಲಿ ಖಾಲಿ, ವಿದ್ಯುತ್ ಬರ. ಇನ್ನು ರಾಜ್ಯಕ್ಕೆ ವಿದ್ಯುತ್ ಪೂರೈಸುವ ಹೆಚ್ಚು ಯೋಜನೆಗಳು ಇರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಒಟ್ಟು 6 ಜಲಾಶಯಗಳು ಜಲವಿದ್ಯುತ್ ಉತ್ಪಾದನೆ ಮಾಡುತ್ತಿವೆ. ಸೂಪ, ತಟ್ಟಿಹಳ್ಳ, ಬೊಮ್ಮನಹಳ್ಳಿ, ಕದ್ರಾ, ಕೊಡಸಳ್ಳಿ ಮತ್ತು ಗೇರುಸೊಪ್ಪ ಜಲಾಶಯಗಳು ವಿದ್ಯುತ್ ಪೂರೈಸುತ್ತಿವೆ. ಜಲಾಶಯಗಳ ನೀರಿನ ಮಟ್ಟ ಈಗಾಗಲೇ ಕಡಿಮೆ ಇದೆ. ವಿದ್ಯುದಾಗಾರದ ಹಲವು ಯೂನಿಟ್ಗಳು ಕೆಲಸ ನಿಲ್ಲಿಸಿವೆ. ಏಪ್ರಿಲ್ ಮೇ ತಿಂಗಳ ಹೊತ್ತಿಗೆ ರಾಜ್ಯಕ್ಕೆ ಕತ್ತಲು ಕವಿದರೂ ಆಶ್ಚರ್ಯವಿಲ್ಲ. ಹೇಮಾವತಿ ಡ್ಯಾಂನಲ್ಲೂ ನೀರಿಲ್ಲ. ಹಾಸನದ ಗೊರೂರಿನ ಹೇಮಾವತಿ ಡ್ಯಾಂನಲ್ಲೂ ಅಷ್ಟೇ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ 38 ಅಡಿ ನೀರು ಕಡಿಮೆ ಇದೆ. ಜಲಾಶಯವೇ ಒಣಗುತ್ತಿದೆ. ಹಾಸನದ ಒಟ್ಟು 8 ತಾಲೂಕುಗಳ ಪೈಕಿ 6 ತಾಲೂಕುಗಳು ಬರಪೀಡಿತ ತಾಲೂಕುಗಳು ಎಂದು ಘೋಷಿಸಲ್ಪಟ್ಟಿವೆ. ಉಳಿದಂತೆ ಸಕಲೇಶಪುರ, ಆಲೂರು ತಾಲೂಕುಗಳಲ್ಲೂ ಪರಿಸ್ಥಿತಿ ಭಿನ್ನವಾಗಿಲ್ಲ. ಆಲೂರಲ್ಲಿ 19 ಗ್ರಾಮಗಳಲ್ಲಿ ತೀವ್ರತರವಾದ ನೀರಿನ ಬವಣೆ ಎದುರಿಸ್ತಿದ್ದಾರೆ ಜನ. ಹಾಗೆ ಸಕಲೇಶಪುರದಲ್ಲಿ 33 ಗ್ರಾಮಗಳಲ್ಲಿ ಬರಗಾಲ ಅಂತ ಘೋಷಣೆ ಮಾಡದೇ ಇದ್ರೂ ನದಿ ಪಾತ್ರದಲ್ಲಿ ಇದ್ರೂ ತುಂಬಾ ಇದಾಗಿದೆ. ಕೃಷ್ಣ, ಮಲಪ್ರಭಾ, ಘಟಪ್ರಭಾ ನೀರಿನ ದಾಹ ಇಂಗಿಸುತ್ತಿಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲಿ 3 ನದಿಗಳಿವೆ. ಕೃಷ್ಣ, ಘಟಪ್ರಭಾ, ಮಲಪ್ರಭಾ ನದಿಗಳು ಜನರ ದಾಹ ಇಂಗಿಸಲು ಸಾಧ್ಯವಾಗಿಲ್ಲ. 2 ವರ್ಷಗಳ ಹಿಂದಷ್ಟೇ ಪ್ರವಾಹಕ್ಕೆ ಕಾರಣವಾಗಿದ್ದ ನದಿಗಳು ಈಗ ಬತ್ತಿ ಹೋಗಿವೆ. ಬಡವಾಗಿದ್ದಾಳೆ ಕಾವೇರಿ, ಒಣಗುತ್ತಿದೆ ಹಾರಂಗಿ. ಕಾವೇರಿ ನದಿಯಲ್ಲೂ ಅಷ್ಟೇ ನೀರಿಲ್ಲ. ಒಣಗುತ್ತಿರುವ ನದಿ ಪಾತ್ರದಿಂದಾಗಿ ಹಾರಂಗಿ ಜಲಾಶಯವೂ ಬತ್ತುತ್ತಿದೆ. ಕೊಡಗಿನಲ್ಲಂತೂ ಮಳೆಯನ್ನೇ ನಂಬಿ ಕುಳಿತಿದ್ದ ಪ್ರದೇಶಗಳು ಬರಪೀಡಿತವಾಗಿವೆ. ಫಸಲಿಗೆ ಬಂದಿದ್ದ ಭತ್ತ, ಶುಂಠಿಗೆ ಈಗ ನೀರಿಲ್ಲ. 8 ಟಿಎಂಸಿ ನೀರು ಇರಬೇಕಿದ್ದ ಜಾಗದಲ್ಲಿ 2 ಟಿಎಂಸಿ ನೀರಷ್ಟೇ ಇದೆ. ರೈತರಿಗೆ ಕಷ್ಟಕಾಲ ಬಂದಿದೆ. ಇನ್ನು ಜಲಾಶಯಗಳಲ್ಲಿ ಹೂಳು ತುಂಬಿದ್ದು ನೀರು ಸಂಗ್ರಹವಾಗ್ತಿಲ್ಲ.
ಅಧಿಕಾರಿಗಳನ್ನು ಕೇಳಿದರೆ ಸರಿಯಾದ ಉತ್ತರವನ್ನೇ ಕೊಡುತ್ತಿಲ್ಲ. ಕೊಡಗಿನಲ್ಲಿ ಮಳೆ ಬಿದ್ದರೆ ಕೊಡಗಿಗಿಂತಲೂ ಬೇರೆ ಜಿಲ್ಲೆಗಳಿಗೆ ಉಪಯೋಗ ಹೆಚ್ಚು. ಆದರೆ ಕೊಡಗಿನಲ್ಲೇ ಮಳೆ ಇಲ್ಲ. ಶರಾವತಿಯಲ್ಲಿ ಕರೆಂಟ್ ಇಲ್ಲ, ಉತ್ಪಾದನೆಯೂ ಇಲ್ಲ. ಮಹಾತ್ಮ ಗಾಂಧಿ ವಿದ್ಯುದಾಗಾರದ 8 ಜನರೇಟರ್ಗಳು ಸ್ಥಗಿತಗೊಂಡಿದ್ದು ವಿದ್ಯುತ್ ಉತ್ಪಾದನೆ ನಡೆಯುತ್ತಿಲ್ಲ. ಸೊರಗಿ ಹೋಗಿದೆ ಜೋಗ್ ಫಾಲ್ಸ್. ಇನ್ನು ಪ್ರತಿ ವರ್ಷ ಮಳೆಗಾಲದಲ್ಲಿ ಅದ್ಭುತ ದೃಶ್ಯ ಕಾವ್ಯ ಸೃಷ್ಟಿಸುವ ಜೋಗ್ ಜಲಪಾತದ ಮೇಲೂ ಪ್ರಭಾವ ಬೀರಿದೆ. ರಾಜಾರಾಣಿ, ರೋರರ್, ರಾಕೆಟ್ಗಳಲ್ಲಿ ನೀರಿನ ರಭಸವಿಲ್ಲ. ಬೇಸಿಗೆಯ ಬಿಸಿಗೆ ಕೃಷಿ ಭೂಮಿಯಷ್ಟೇ ಅಲ್ಲ, ಭೂಮಿಯನ್ನ ತಂಪಾಗಿಡಬೇಕಾದ ಜಲಾಶಯಗಳ ತಳವೂ ಒಣಗುತ್ತಿದೆ. ವಿದ್ಯುತ್ ಉತ್ಪಾದನೆ ಕಡಿಮೆಯಾಗುತ್ತಿದೆ. ಮಳೆ ಇಲ್ಲ, ಬೆಳೆ ಇಲ್ಲ, ಕೃಷಿಗೂ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ. ಎಲ್ಲೆಲ್ಲೂ ಬರ, ಹಾಹಾಕಾರ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ದಾವಣಗೆರೆಯ ಬುದ್ಧ ಬಸವನಗರದ ಜನತೆ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಯಾಕಂದ್ರೆ ನೀರಿಗಾಗಿ ರಾತ್ರಿ ಇಡೀ ಪ್ರತಿಭಟನೆ ಮಾಡಿದ್ದಾರೆ. ಕಳೆದ 15 ದಿನಗಳಿಂದ ಕುಡಿಯಲು ಹನಿ ನೀರು ಬಿಡದಿರುವ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ ಖಾಲಿ ಕೊಡಗಳೊಂದಿಗೆ ನಾಗರಿಕರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪ್ರತಿಭಟನೆ ನಡೆಸಿದ್ರು. ಹೋಳಿ ಹಬ್ಬ ಹಿನ್ನೆಲೆಯಲ್ಲಿ ತಡರಾತ್ರಿ ನೀರು ಬಿಡ್ತಾರೆ ಅಂತ ನಾಗರಿಕರು ರಾತ್ರಿ ಇಡೀ ನಿದ್ದೆಯೇ ಮಾಡಿಲ್ಲ. ಮಧ್ಯರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆಯಾದರೂ ನೀರು ಬರಲಿಲ್ಲ. ಇದರಿಂದ ಬೇಸತ್ತ ನಾಗರಿಕರು ಮಧ್ಯರಾತ್ರಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಇಂದು ಸಂಜೆ 6ರಿಂದ 8:30ರವರೆಗೆ ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಜಿಲ್ಲಾಧಿಕಾರಿಗಳ ಜೊತೆ ಜಗದೀಶ್ ಶೆಟ್ಟರ್ ಚರ್ಚೆ ಮತ್ತು ಪರಿಹಾರ.